ಅಲ್ಲ, ಲಘುನ ಅಡುಗೆ ಮಾಡ್ತೀನಿ ಅತ್ಲಾಗೆ ಒಂದು 2 ಕಾಯಿ ಆದರೂ ಹೆರ್ಕೊಡು ಅಂತ ಹೇಳಿದ್ರೆ ಇಲ್ಲಿ ಬಂದ್ಕೊಂಡು ಟಿ ವಿ ನೋಡ್ತಾ ಕುತ್ಕೊಂಡಿ ಅಲ್ಲ ಬಾಲೆ. ನನ್ನ ಹತ್ರ ಆಗಲ್ಲ ಕಣೆ ಅಮ್ಮ. ಹೋದ್ಸತಿ ಹಿಂಗೆ ಹೇಳ್ಕೊಂಡು ಕಾಯಿ ಹೆರಿಯಕ್ಕೆ ಹೋಗಿ ಕೈಗೆ ತಾಕ್ಸ್ಕೊಂಡೆ, ನನಗೆ ಗೊತ್ತಾ. ನಿಂಗೆ ಬಾಕಿ ಪೂರ ಕಾನೂನು ಮಾತಾಡಕ್ಕೆ ಬರ್ತದೆ, ಕಾಯಿ ಹೆರಿಯಕ್ಕೆ ಬರಲ್ಲೇನಲ್ಲ. ಬೆಳಿಗ್ಗೆ ಎದ್ದಾಗಿಂದನೂ ಸಾಯ್ತಾ ಇದ್ದೀನಿ ಅಡುಗೆ ಕಾಣಕ್ಕೆ ನಾನು. ಆ ಬಿಸಿಲಿನ ಜಳಕ್ಕೆ ಅಲ್ಲಿ ಕೂರಕ್ಕಾಗಲ್ಲ ಗೊತ್ತಾ. ಬೆಂಕಿ ಬೇರೆ ಎಂತ ಒಲೆ ಮುಂದೆ ಬೆಂಕಿ ಜಳಕ್ಕೆ ಅಂತ ಕೂರಕ್ಕಾಗ್ತದಂತ ಮಾಡ್ಕೊಂಡಿಯ ನೀನು. ಹಾಂ, ಈಗ ಮಾತ್ರ ನಿಂತ್ಕೊ ಬಂದೆ ನಾನು. ನೋಡು ಬೆವರು ಹಳ್ಳಾಗಿದೆ. ನೀ ಎಂತಾರು ಹೇಳು ಕಣೆ ಅಮ್ಮ, ಹೊರಗಡೆ ಕೆಲಸ ಮಾಡ್ತೀನಿ ಅತ್ಲಗೆ. ಒಳಗಡೆ ಅಡುಗೆ ಕೋಣೆಗೆ ಬಂದು ಮಾಡೋ ಅಂಥ ಕೆಲಸ ಮಾತ್ರ ಹೇಳಕ್ಕೆ ಹೋಗಬೇಡ ನೀನು. ಹಿಂಗೆ ಮಾಡ್ತಾ ಹೋದ್ರೆ ಆತದು. ಮಾತೊಂದು ಗನ ಕಾಡಕ್ಕೆ ಬರ್ತದೆ. ಅಪ್ಪಂತದಂತ ಒಂದು ಕೆಲಸ ಮಾಡೋಕ್ಕಾಗಲ್ಲ. ಅಕ್ಕ ತಮ್ಮ ಸಮ ಆಗ್ಯದೆ. ಒಂದೊಂದು ಗೊಂಬೆದು ಹಾಕ್ಕೊಂಡು ಇಡೀ ದಿನ ನೋಡ್ತಾ ಕೂರೋದು. ಬೆಂಕಿ ಹೆಟ್ಟಕ್ಕ ಗೊಂಬೆದು. ಟೀಮಿಗೆ ದುಡ್ಡು ಹಾಕಕ್ಕೆ ಹೇಳಬಾರ್ದು. ಅವ್ರ ಹತ್ರ ಬಡ್ಕೊಂಡೆ, ಟೀಮಿಗೆ ದುಡ್ಡು ಹಾಕೋದು ಬೇಡ, ಮಕ್ಕಳು ಎಂಥದ್ದು ಒಂದು ಓದೋದು ಬರೆಯೋದು ಎಂಥದ್ದು ಮಾಡಲ್ಲ ಅಂತ. ಸಂಜೆ ಟೈಮಿಗೆ ಒಂದು 2 ತಾಸು ನೋಡೋಕ್ಕಾಗ್ತದಲ್ಲ ಅಂತ ಹಾಕುತ್ತಾರೆ ಅವರು. ನಿಮ್ದು ಹಂಗಲ್ಲಪ್ಪ, ಒಂದು ಅರ್ಧ ಗಂಟೆ ನೋಡೋದು ಬಂದ್ ಮಾಡೋದಂತ ಇಲ್ಲವೇ ಇಲ್ಲ. ಅದೊಂದು ಸುಟ್ಟು ಹೋಗ್ಬೇಕು ನೋಡು, ಆವಾಗ ಸಮ ಆಗ್ತದೆ. ಒಂದು ಬೆಳಿಗ್ಗೆ ಎದ್ದಾಗಿಂದನೂ ಆ ಟಿ ವಿ ಚಾಲು ಇರೋದಪ್ಪ. ಎಂತಕ್ಕೆ ಬರೋದದು? ನಿಮ್ಗೇನು ಟಿ ವಿ ನೋಡಿಸ್ತದ? ಹಾಂ, ಓದೋದು ಬರೆಯೋದು ಎಲ್ಲ ಮುಗ್ದು ಹೋಗ್ಯದೇನಲ್ಲ. ಹೋಗತ್ತಮ್ಮಣಿ, ಆ ಪಾಪಣ್ಣ ಅಂಗಡಿ ಹೋಗಿ ಯೂನಿಫಾರ್ಮ್ ಅಪ್ಪಾಜಿ ಹೊಲಿಗೆ ಕೊಟ್ಟು ಬಂದರೆ ಹೊಲ್ದಾಗ್ಯದೆ ಅಂತದಂತ ನೋಡ್ಕೊಬ ಹೋಗು. ಸಂಜೆ ಹೋಗ್ತೀನಿ ಕಣೆ ಅಮ್ಮ. ಈಗ ಬ್ಯಾಡ, ಈಗ ಆಗಲ್ಲ. ಸಂಜೆ ಹೋಗ್ತೀನಿ. ಒಂದು ಕೆಲಸ ಮಾಡು, ಅಲ್ಲಿ ಜ್ಯೋತಿಷಿ ಮನೆ ಹೋಗಿ ಯಾವಾಗ ಮತ್ತೆ ಟೈಮ್ ಎಲ್ಲ ಗನಾಕಿರೋದಂತ ಕೇಳ್ಕೊಂಡು ಅವ್ರು ಹೇಳಿ ಟೈಮಾಗಿ ಹೋಗತ್ತ. ಮಂಗ್ ಹುಡುಗಂತಂದು ಏನು ಸರಿ ಹೊಲ್ದನೇ ಇಲ್ಲ ಅಂತ ನೋಡ್ಬಾರ್ದಾ? ಹಾಂ, ಸಮ ಅಲ್ಲ ಅಂದರೆ ಮತ್ತೆ ಸತಿ ತಗೋ ಹೋಗಿ ಕೊಡ್ಬೇಕು. ಸಂಜೆ ಹೋಗ್ತೀನಿ ಮರೈತಿ. ಮತ್ತೆ ಎಂತ ಹೇಳೋದು ನೀನು? ಎಂತಾರು ಮಾಡ್ಕಿ ಹೋಗು. ಒಂದು ಹೋಮ್ವರ್ಕ್ ಅಂತ ಅಲ್ಲ ಈ ಸತಿ. ನೋಡ್ತೀನಿ ಅತ್ಲಗೆ ಮೇಸ್ಟ್ರೇನರು ಬರೋಕ್ಕೆ ಹೇಳ್ಬೇಕಲ್ಲ ಸಾಲಿಗೆ, ಆಗ ಸಮ ಹೇಳ್ಬೋತೀನಿ ತಡಿ. ಆ ಗೊಂಬೆ ನೋಡಿ ಸಾಕು, ತೆಗಿ. ಯಾವ್ದಾದ್ರು ಧಾರಾವಾಹಿ ಅಂತಾರು ಇದ್ರೆ ಹಾಕು. ನಾನು ಒಂದು ಅರ್ಧ ಗಂಟೆ ನೋಡ್ಕೊ ಹೋಗ್ತೀನಿ ಅತ್ಲಾಗೆ. ಅಮ್ಮ, ಈಗೆಂತ ಧಾರಾವಾಹಿ ಕಣೆ, ಈಗೆಂತ ಧಾರಾವಾಹಿ ಇರಲ್ಲ. ಆಹಾ, ನನಗೆ ಹೇಳಕ್ಕೆ ಬತ್ತಾಳೆ. ನಿನ್ನೆ ಹಾಕಿದ್ದವ ಮತ್ತೊಂದು ಸತಿ ಹಾಕ್ತಾರೆ ಈಗ. ಹಾಕು, ನೋಡ್ತೀನಿ ನಾನು. ನಿನ್ನೆ 7 ಗಂಟೆಗೆ ಕರೆಂಟ್ ಹೋಗ್ಯದೆ. ಒಂದು ಧಾರಾವಾಹಿ ಹಿಂಗಂತ ನೋಡೋಕ್ಕಲ್ಲ ನನಗೆ. ಹಾಕು, ಯಾವ್ದಾದ್ರು ಧಾರಾವಾಹಿ ತಾಕೊಂಡಿದ್ರೆ ಅದನ್ನೇ ನೋಡ್ತೀನಿ ಅತ್ಲಾಗೆ. ಏನು ಬೆಳಗ್ಗೆಯಿಂದ ಗೊಂಬೆ ಆಟ ನೋಡ್ತಾ ಕುತ್ಕೊಳ್ಳೋದೇ ಬಾಲೆ? ಹಾಂ, ಥೋ ಅಮ್ಮ, ಒಂದಿನ ನೋಡಿಲ್ಲ ಅಂದರೆ ಎಂತ ಆಗಲ್ಲ ಕಣೆ. ಬೆಂಕಿ ಹೆಟ್ಟಿದ ಧಾರಾವಾಹಿ ತೋರಿಸ್ತಾರೆ. ನಿಂದಂತೆ ಬೆಂಕಿ ಹೆಟ್ಟಿದ ಗೊಂಬೆ ಇದು? ಹಾಂ, ಬಾಯಿ ಎಲ್ಲದೆ ಕಿವಿ ಎಲ್ಲದೆ ಅಂತಲೇ ಗೊತ್ತಾಗಲ್ಲ. ಹಾಕಿದ್ದೆ 1000 ಸತಿ ಹಾಕ್ತಾರೆ, ಅದನ್ನ ತಿರ್ಗಾ ಮುರ್ಗ ನೋಡೋದು. ನಮ್ಮನೆಗಂತೂ ಹೇಳಬೇಕು, ಮುಂದಿನ ಸತಿ ಹಾಕುವಾಗ ಇದೊಂದು ಗೊಂಬೆ ಚಾನಲ್ ಹಾಕ್ಬೇಡ ಅಂತ ಹೇಳಬೇಕು. ಅಯ್ಯಯ್ಯೋ ಮಾರಾಯ್ತಿ, ಹಂಗೆಂತ ಮಾಡೋದೆ ನೀನು? ಹಾಂ, ಹೌದು ಕಣೆ ಅಮ್ಮ, ಅದ್ಯಂತದೆ ನಿಂದು. ನೀವು ಒಂದೇ ನೋಡ್ಬೇಕೇನಲ್ಲ. ಏನೋ ರಜೆ ಇರ್ಬೇಕಾದ್ರೆ ನೋಡ್ತೀವಪ್ಪ ನಾವು. ನಾವೆಂತ ಡೈಲಿ ಹಚ್ಕೊ ಕೂತ್ಕೋತೀವ ಇಲ್ಲಿ? ಸಾಕೆ, ನಂಗೆ ಗೊತ್ತಿರೋದಾತ. ಒಂದು ಆ ಟೀಮಿಗೆ ಬೆಳಗೂನಿಂದ ಪುರ್ಸೋದಿಲ್ದಿದ್ದಂಗೆ ಚಾಲು ಇರೋದದು. ಪಾಪ ಸುಟಿಗಿಟ್ಟು ಹೋಗ್ಬೇಕಲ್ಲ, ಮತ್ತೆ ಎಂಥದಿಲ್ಲ. ತಗು ಹೋಗಿ ಮೂಲೆ ಸೇರಿಸ್ತೀನಿ ಅತ್ಲಾಗೆ. ನಿಂದೊಳ್ಳೆ ಗನ ಕಾತ್ಕಣೆ. ಈ ಧಾರಾವಾಹಿ ನೋಡಿದ್ರೆ ಏನು ಸುಟ್ಟೋಗಲ್ಲ. ನಾವೆಲ್ಲರೂ ನೋಡೋಕೆ ಕೂಳ್ಬೇಕಲ್ಲ, ಗೊಂಬೆ ಗಿಂಬೆದು ಹಾಕ್ಕೊಂಡು. ಆವಾಗ ಮಾತ್ರ ಟಿ ವಿ ಸುಟ್ಟೋಗೋದಲ್ಲ ನಿಂದು. ಈ ಸಾಕೆ, ಭಾರಿ ಮಾತಾಡೋದು ಕಲ್ತೀಯ ನೀನು ಬಾಲೆ. ಹುಲ್ಗತ್ತಿದ್ದಂಗೆ ಸೋರ್ತೀನೀಗ ಮತ್ತೆ ಮಾತಾಡಕ್ಕೆ ಬಂದರೆ. ತೆಪ್ಪನ ಧಾರಾವಾಹಿ ಹಾಕಿದ್ರೆ ಗನ ಕಾತೀಗ. ಆತು ಮರೈತಿ, ಹಾಕ್ತೀನಿ. ಹಂಗೆಂತಕ್ಕೆ ಮಾಡೋದು ನೀನು? ಮೊದಲೇ ಹೇಳೇನು ನೋಡಮ್ಮ, ಧಾರಾವಾಹಿ ಹಾಕಿದ್ಕೋ ಈ ಬಾಯಿ ಮುಚ್ಕೊಂಡು ನೋಡ್ಬೇಕು ಆತಾ. ನಮ್ಮ ಹತ್ರ ಎಲ್ಲ ಸ್ಟೋರಿ ಹೇಳಕ್ಕೆ ಬರೋದು ಬೇಡ. ಆತೆ ಹಾಕು. ಅಡ್ಡಡ್ಡ ನೋಡಲಿ, ನಂದ ಗೋಕುಲ ತಾಗ್ಯದೆ. ನಿನ್ನೆ ನಾನು ನೋಡೋಕ್ಕೆ ಆಗಲ್ಲ ಅಂತ. ಅಯ್ಯೋ ಗನಕಿರೋದು ಮಾತ್ರ. ಓಹೋ ಪಾಪ, ಅಮ್ಮನ ಮನೆಗೆ ಹೋಗಿತ್ತೇನ ಬಾಲೆ. ಥೋ. ಓಹೋ ಆಗ ಹೋಗ್ಯದ ಇದು. ಓಹೋ, ಮನೆಗೆ ಹೊಕ್ಕು ಬಂದದೆ.
ಅಪ್ಪಾಜಿ ಒಳಗಡೆ ಸೇರಿಸಿಲ್ಲ ಅಂತ ಕಾಣ್ತಿದೆ. ಅಯ್ಯೋ ಪಾಪ. ಸಿ ಅಮ್ಮ, ಮುಂಚೆ ಹೇಳಾಗ್ಯದ ಕಣೆ, ನಿನ್ನ ಪಾಡಿಗೆ ನೀ ಧಾರಾವಾಹಿ ನೋಡ್ಕೊ ಸುಮ್ಮನೆ ಇರ್ಬೇಕು. ನಮ್ಮ ಹತ್ರಲ್ಲೇ ಹೇಳಕ್ಕೆ ಬರೋದು ಬೇಡ ಆತ. ಏನು ಭಾಷೆ ಬರ್ತೀರ ಹುಡುಗಿ ಇದು? ಹಾಂ, ನಂಗೇನು ನಿನ್ನ ಹತ್ರ ಹೇಳ್ಕೋಬೇಕಂತನಾ? ನನ್ನ ಪಾಡಿಗೆ ನಾ ಹೇಳ್ತಾ ಇದ್ದೀನಪ್ಪ. ನೋಡಲ್ಲಿ ಎಂತ ಆಗಿದೆ ಅಂತ. ಪಾಪ ಮೀನ ಮನೆಗೆ ಹೋಗಿತ್ತು, ಅವ್ರ ಅಪ್ಪಾಜಿ ಹೊರಗಡೆ ಹಾಕಿ ಕಳ್ಸ್ಯಾರೆ. ಪಾಪ ಕಣೆ, ಎಂಥ ಘನ ಹುಡುಗಿ ಅದು ಗೊತ್ತಾ? ಗಂಡನ ಮನೇಲಿ ಎಂಥ ಘನ ಮಾಡ್ಕೋದಾಳೆ ಪಾಪ. ಥೋ, ಇದ್ರದ್ದು ಒಂದಪ್ಪ. ಸಿ ಧಾರಾವಾಹಿ ಕಣೆ ಅಮ್ಮ ಅದು. ಕೆಪ್ಪನ್ ಕೂತ್ಕೊಳ್ಳ, ನನಗೆ ಹೇಳಕ್ಕೆ ಬರ್ತಾನೆ. ಧಾರಾವಾಹಿ ಅಂತ ಗೊತ್ತಿರೋದು ನನಗೂ. ಪಾಪ ಆ ಹುಡುಗಿ ಅಳ್ತಾ ಬಿದ್ದಾಳೆ. ಓ ಕೇಶವ, ಪೂರ ಹೇಳಿ ಅಂತ ಅಮ್ಮನ ಹತ್ರ. ಓಹೋ ತಮಣಿ, ಬಾ ನಾವು ಹೋಗೋಣ ಇಲ್ಲಿಂದ. ಇಲ್ಲಿ ಕೂರಕ್ಕಾಗಲ್ಲ ಮತ್ತೆ. ಹೌದು ಕಣೆ ಪುಟ್ಟಿ ಅಕ್ಕ, ಇದೇ ನೋಡ್ಕೊಳ್ಳಿ. ನಮಗೆ ಬೇಡ ಈ ಧಾರಾವಾಹಿ ಎಲ್ಲ. ಹೋಗನ್ ಬಾ, ಆಡಕ್ಕರು ಹೋಗನ್ ನಾವು. ಹ್ಞೂ, ಗಣತಿ ಅಂತಾರು ಹೇಳಕ್ಕೆ ಬಂದರೆ ನೋಡು ಮಾಡೋದು. ಅಯ್ಯೋ ಪುಣ್ಯದ ಗಿತ್ತಿ, ನಿನ್ನ ಧಾರಾವಾಹಿ ನೀನೇ ನೋಡ್ಕಾತ. ನಮಗೆ ಎಂತ ಬೇಡ. ಬೆಳಗ್ಗೆಯಿಂದ ಸಂಜೆ ತನಕ ನೀನೇ ನೋಡ್ಕೊಂತ ಕೂತ್ಕ ಆತ.